ಪೀಸ್ ಆಫ್ ಮೈಂಡ್ ಹೇಗೆ ಸಿಗುತ್ತೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ, ಅದರಲ್ಲಿ ಫಸ್ಟ್ ಪಾಯಿಂಟ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮಗೆ ಈ ಪೀಸ್ ಆಫ್ ಮೈಂಡ್ ಸಿಗಬೇಕು ಅಂತಂದ್ರೆ ಫಸ್ಟ್ ಪಾಯಿಂಟ್ ನಾವು ಮಾಡಬೇಕಾಗಿರೋದೇ ಒಪಿನಿಯನ್ಸ್ ಮತ್ತು ಜಡ್ಜ್‌ಮೆಂಟ್ಸ್‌ಗಳನ್ನ ತಗೋಬಾರ್ದು. ಹಂಗಂತ ನಾನು ಯಾರ ಮಾತು ಕೂಡ ಕೇಳಬೇಡಿ ಅಂತ ಹೇಳ್ತಾ ಇಲ್ಲ. ಸೊ, ಪ್ರತಿಯೊಂದು ಮಾತನ್ನು ಕೂಡ ಕೇಳಬೇಕು. 100 ಸಜೆಷನ್ಸ್ ತಗೋಬೇಕು. ಅದರ ನಡುವೆ ನಮ್ಮ ಮನಸ್ಸು ಯಾವುದಕ್ಕೆ ಒಲಗುತ್ತೆ ಅದನ್ನ ಮಾತ್ರ ತಗೋಬೇಕು. ಹಾಗಂತ ಎದುರುಗಡೆ ಇರೋರ್ಗೂ ಕೂಡ ಹರ್ಟ್ ಮಾಡುವಂಥದ್ದಲ್ಲ. ಈ ಒಂದು ಎಚ್ಚರಿಕೆ ಅವೇರ್‌ನೆಸ್ ಅನ್ನೋದು ನಮ್ಮ ಹತ್ರ ಇದ್ಬಿಟ್ರೆ ನಮಗೆ ಆ ಒಂದು ಪೀಸ್ ಆಫ್ ಮೈಂಡ್ ಯಾವತ್ತೂ ಹಾಳಾಗೋದಕ್ಕೆ ಸಾಧ್ಯ ಇಲ್ಲ. ನಾನು ಯಾವ ತರ ರಿಯಾಕ್ಟ್ ಮಾಡ್ತೀನಿ ಗೊತ್ತಾ? ಪ್ರತಿಯೊಂದನ್ನು ಕೂಡ ಕೇಳ್ತೀನಿ. ಆದ್ರೆ ಅವ್ರಿಗೂ ಕೂಡ ಹರ್ಟ್ ಮಾಡಲ್ಲ. ಬಟ್ ಒಂದ್ ಸೆಕೆಂಡ್ ನನ್ನ ಮನಸ್ಸನ್ನು ಕೂಡ ಕೇಳ್ತೀನಿ. ಇದು ಓಕೆನಾ? ಇದು ಅಗ್ರಿನಾ? ಇದರಿಂದ ನನಗೆ ಏನಾದರೂ ನೆಮ್ಮದಿ ಇರುತ್ತಾ? ಖುಷಿಯಾಗಿರ್ತೀನಾ ಅಂತ ಹೇಳಿ. ಸೊ ನನ್ನ ಮನ್ಸು ಒಪ್ಪಿಲ್ಲ ಅಂತಂದ್ರೆ ಓಕೆ ಥ್ಯಾಂಕ್ ಯು. ಬಟ್ ಆದ್ರೆ ಒಪ್ತು ಅಂತಂದ್ರೆ ಡೆಫಿನೆಟ್ಲಿ ಡಬಲ್ ಥ್ಯಾಂಕ್ ಯು ಅಲ್ವಾ? ಒಪಿನಿಯನ್ಸ್ ಮತ್ತೆ ಜಡ್ಜ್ಮೆಂಟ್ ಬಗ್ಗೆ ನಾವು ತಗೊಳ್ಳೋಂಥ ವಿಚಾರನೇ ಇಲ್ಲ ಫ್ರೆಂಡ್ಸ್. ಯಾಕಂದ್ರೆ ಸೋತ್ರೆ ಕಲಿತೀವಿ, ಗೆದ್ರೆ ಖುಷಿ ಪಡ್ತೀವಿ. ಹಂಗಂತ ನಾವು ಅದರ್ಸ್ ಒಪಿನಿಯನ್ಸ್‌ನ ಜಡ್ಜ್ಮೆಂಟನ್ನ ಕೀಳಾಗಿ ನೋಡಬೇಕು ಅಂತನೂ ಇಲ್ಲ. ಎಸ್ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅವ್ರ ಒಪಿನಿಯನ್ಸ್ ಮತ್ತೆ ಜಡ್ಜ್ಮೆಂಟ್‌ಗೆ. ಹಾಗಂತ ಅವ್ರ ರೀತಿಯಾಗೆ ಇರಬೇಕು ಅಂತನೂ ಇಲ್ಲ. ಯಾಕಂದ್ರೆ ನೀವು ಯಾವ್ದಾದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದೀರಾ? ಇಲ್ಲ ಅಲ್ವಾ? ನೀವು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಿ. ಹಾಗಾಗಿ ಬೇರೆಯವ್ರು ಕೂಡ ಅವ್ರದ್ದೇ ಆಗಿರುವಂಥ ಲೈಫ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಹೊರತು ನಮ್ಮ ಬಗ್ಗೆ ಅಲ್ಲ. ಸೊ ಎಲ್ರೂನು ಅಕ್ಸೆಪ್ಟ್ ಮಾಡಬೇಕು, ಎಲ್ಲದನ್ನೂ ಅಕ್ಸೆಪ್ಟ್ ಮಾಡಬೇಕು, ಎಲ್ಲದನ್ನೂ ಕೇಳಿಸ್ಕೋಬೇಕು. ಆದರೆ ಕೊನೆಗೆ ಗೊತ್ತಿರಬೇಕು ನಾನೇನು ತಗೋಬೇಕು ಅಂತ.